ವಿವಿಧ ಸಲಹೆ ಸೂಚನೆ ಮಾರ್ಗದರ್ಶನ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಮಣ್ಣು ಪರೀಕ್ಷೆ. ನಾವೆಲ್ಲ ಆರಂಭದಲ್ಲಿ ಏನ್ ಮಾಡ್ತೇವೆ, ಡಾಕ್ಟರ್ ಹತ್ರ ಹೋಗ್ತೇವೆ. ಹೋದಾಗ ಅವರಿಂದ ನಮ್ಮ ರಕ್ತ ಪರೀಕ್ಷೆ ಮಾಡ್ತಾರೆ. ರಕ್ತ ಪರೀಕ್ಷೆ ಮಾಡಿದಾಗ ಗೊತ್ತಾಗ್ತದೆ ಏನದ ಏನಿಲ್ಲ, ಯಾವ ಜಾಗದ ಇಲ್ಲ ಅಂತ ಹೇಳಿ. ಯಾವ ಜಾಗದ ಹೋದ್ರೆ ಅವ್ರು ಡಾಕ್ಟರ್ ಏನ್ ಮಾಡ್ತಾರೆ, ಇದು ಗೋಲಿ ತಗೋಪ್ಪ, ಇದು ಔಷಧಿ ತಗೋಅಂತ ಹೇಳ್ತಾನೆ. ಅದೇ ರೀತಿ ಮಣ್ಣು ಸಹ ಕೋಟಿ ಜೀವಿ ಇರ್ತಕ್ಕಂಥ ಒಂದು ವಸ್ತು ಮಣ್ಣು. ಅದಕ್ಕೆ ನಾವು ಮಣ್ಣನ್ನು ನಮ್ಮ ಜಮೀನನ್ನು ಮಣ್ಣು ಏನಿರ್ತದೋ ಅದು ಪ್ರತಿ 3 ವರ್ಷಕ್ಕೆ ಪರೀಕ್ಷೆ ಮಾಡಬೇಕಾಗ್ತದೆ. ಅಂದ್ರೆ ಅದ್ರಲ್ಲಿ ಏನಿಲ್ಲ ಅಂತ ಗೊತ್ತಾಗ್ತದೆ. ಯಾರೋ ಬಗ್ಗೆ ಗಮನ ಕೊಡೋದಿಲ್ಲ, ಸುಮ್ಮ ಬಿಡ್ತವ್ರು ಬೆಳೆಯೋದು ಮಾಡ್ಕೊಂಡು ಹೋಗ್ತೇವೆ. ಆದರೆ ಪ್ರತಿ 3 ವರ್ಷಕ್ಕೆ ನಮ್ಮ ಇರ್ತಕ್ಕಂಥ ಜಮೀನು ಮಣ್ಣನ್ನು ನಾವು ಪರೀಕ್ಷೆ ಮಾಡಿದ್ರೆ ನಮ್ಮ ಜಮೀನಿನಲ್ಲಿ ಭೂಮಿಯಲ್ಲಿ ಏನು ಲವಣಾಂಶದಲ್ಲಿ ಏನಿಲ್ಲ ಅಂತ ಗೊತ್ತಾಗ್ತದೆ. ಅದ್ರ ಪ್ರಕಾರ ನಾವು ಗೊಬ್ಬರ ಹಾಕ್ತೇವೆ. ನಾವೇನು ಸುಮ್ಮನೆ ಯಾವ ಹಾಕೋದ್ರಂತೂ ನಾವು ಬಂದು DAP ಹಾಕಿದ್ರು, ಯೂರಿಯಾ ಹಾಕಿದ್ರೆ ಎಲ್ಲ ಹಾಕೋದು. ಆ ಇಳುವರಿ ಬಂದಾಗ ನಾವು ಗೊತ್ತಾಗ್ತದೆ ಖರ್ಚು ಜಾಸ್ತಿ ಐತಪ್ಪ, ನಾವು ಈ ವರ್ಷ ಕೊಡೋದು. ಯಾಕೆ ಹಿಂಗಾಗ್ತದೆ ಅಂದ್ರೆ ನಾವು ಏನು ಮಾಡಬೇಕು, ಯಾವ ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದು ನಾವು ತಿಳ್ಕೊತಾ ಇಲ್ಲ. ಸುಮ್ಮನೆ ಯಾವ ಹೇಳ್ತಾರೆ ಅಂಗಡಿಯವ್ರು ಕೊಡ್ತಾರೆ, ಹೋಗಿ ಅಂಗಡಿಯವ್ರು ಹೋಗಿ ಏನು ಚಲೋ ಅಂದ್ರೆ ಇದು ಕೊಡ್ತಾರೆ ಆಗ್ತದೆ. ಬಟ್ ನೀವು ಎಲ್ಲಿವರೆಗೆ ನೀವು ಮಣ್ಣು ಪರೀಕ್ಷೆ ನೀವೇ ಮಾಡ್ಕೊಂಡು ಅದ್ರ ಏನಿಲ್ಲ ಏನಿಲ್ಲ ಅಂತ ತಿಳ್ಕೊಂಡ್ರೆ ಮಾತ್ರ ನಮಗೆಲ್ಲ ಸಾಧ್ಯ ಆಗ್ತದೆ. ನಿಮ್ಮ ಡೇಟಾ ಹಾಳಾಗಿ ಹೋಗಿದ್ರೆ ನೀವು ಚಿಂತಿಸಬೇಡಿ. ಬೇಗನೆ ಉಸ್ಮಾನ್ ಡಾಟಾ ಸರ್ವಿಸಿಂಗ್ ಸೆಂಟರ್ಗೆ ಭೇಟಿ ಕೊಡಿ. ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್, ಮೆಮೊರಿ ಕಾರ್ಡ್, DVD ಇನ್ನಿತರ ವಸ್ತುಗಳಲ್ಲಿ ಇರುವ ಎಲ್ಲ ಡೇಟಾ ರಿಕವರಿ ಮಾಡಿಕೊಡಲಾಗುವುದು. ಕರೆ ಮಾಡಿ. ತದನಂತರ ಇದು ಮಣ್ಣು ಪರೀಕ್ಷೆ ಹೇಗೆ ಮಾಡಬೇಕು, ಹ್ಯಾಕ್ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಮಣ್ಣು ಪರೀಕ್ಷೆ ಕೇಂದ್ರ ಕೋಟನಹಳ್ಳಿಯಲ್ಲಿದೆ. ಅಲ್ಲೂ ಸಹ ನಮ್ಮ ಮಣ್ಣಿನ ಮಾದರಿ ತಗೊಂಡು ಕೊಡ್ಬೋದು. ಇಲ್ಲಾಂದ್ರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಸಹ ಮಣ್ಣು ಪರೀಕ್ಷೆ ಮಾಡ್ತಾರೆ. ಅಲ್ಲೂ ಬೇರೆ ಏನ್ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ, ಬಟ್ ಇದು ಮಣ್ಣು ಪರೀಕ್ಷೆ ಕಡ್ಡಾಯ ಮಾಡಬೇಕು. ಆ ಮಣ್ಣು ಪರೀಕ್ಷೆ ಕಾರಣದಿಂದ ನಿಮ್ಮ ಹತ್ರ ಹೇಳ್ಬೇಕು. ಅದು ಇದ್ದಾಗ ಮಾತ್ರ ನಿಮ್ಮ ಎಷ್ಟು ಗೊಬ್ಬರ ಹಾಕಬೇಕು, ಎಷ್ಟು ಇಲ್ಲ ಅಂತ ಗೊತ್ತಾಗ್ತದೆ. ಅದರ ಪ್ರಮಾಣ ಕೃಷಿ ಮಾಡಿದ್ರೆ ನಮಗೆಲ್ಲ ಖರ್ಚು ಕಡಿಮೆ ಆಗಲು ಸಾಧ್ಯ ಆಗ್ತದೆ. ಮುಂಗಾರು ಹಿಂಗಾರು ಸೀಸನ್ನಲ್ಲಿ ಬೀಜವನ್ನು ಕೊಡ್ತೇವೆ. ಬೀಜನ ಕೊಡೋದ್ರಿಂದ ಬಹಳಷ್ಟು ನಮ್ಮಲ್ಲಿ ಬೆಳತಕ್ಕಂಥ ಏನು ತೊಗರಿನೇ, ತೊಗರಿ, ಉದ್ದು, ಹೆಸರು, ತೊಗರಿ ಆಗಲಿ, ಉದ್ದು ಆಗಲಿ, ಹೆಸರು ಆಗಲಿ, ಕಡಲೆ ಆಗಲಿ, ಈ ಎಲ್ಲ ಬೀಜಗಳು ಸರ್ಟಿಫೈಡ್ ಬೀಜಗಳು ಇರ್ತಾವೆ. ಒಂದ್ಸಲ ಈ ವರ್ಷ ತಗೊಂಡ್ರೆ ಕನಿಷ್ಠ 3 ವರ್ಷ ನಿಮ್ಮ ಲಘು ಪೋಷಕಾಂಶಗಳು ಕೊಡ್ತಾ ಇದ್ದೇವೆ. ಅದು ಅಲ್ಲದೆ ಮುಂದೆ ಬರ್ತಕ್ಕಂಥ ಬೆಳೆಗೆ ವಿವಿಧ ಹಂತದಲ್ಲಿ ಬೇಕಾಗಿರ್ತಕ್ಕಂಥ ಕೀಟನಾಶಕ ಆಗಿರ್ಬೋದು, ಅಥವಾ ಮುಂದೆ ನಿಮಗೆ ಸಲಕರಣೆಗಳಾಗಿರ್ಬೋದು. ಈ ಭೂಮಿ ಉಳುಮೆ ಮಾಡಬೇಕಾದ್ರೆ ಟ್ರ್ಯಾಕ್ಟರ್ನಾಗೆಲ್ಲ ಕೂಡಿ 90% ಸಹಾಯಧನ SC ST ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರಿಗೆ ಕೊಡ್ತಾ ಇದ್ದೀವಿ. ಈ ಎಲ್ಲ ಕೃಷಿ ಕಂದಾಯ ತೋಟಗಾರಿಕೆ ಇಲಾಖೆ ಮಾಡೋದು. ಆದ್ರೂ ಸಹ ಇಲ್ಲ ಬಹಳಷ್ಟು ರೈತರಿಂದ FID ಮಾಡಿಸಿಲ್ಲ. ಯಾಕೆ ಮಾಡಿಸಿಲ್ಲ ಅಂದ್ರೆ ಕಾರಣಗಳವ, ಹಿರಿಯರ ಹೆಸರು ಜಮೀನು ಅದಾವ, ಅದು ಇನ್ನೂ ನಿಮ್ಮ ಹೆಸರು ಮಾಡ್ಕೊಂಡಿಲ್ಲ. ಅದು ನಿಮ್ಮ ಹೆಸರು ಮಾಡ್ಕೊಂಡಿಲ್ಲ ಅಂದ್ರೆ ಅದು FID ಆಗಲ್ಲ. ಬಹಳಷ್ಟು ತೀರ್ಕೊಂಡಾಗ ಅವ್ರಿಗೂ FIDಗಳದಾವ, ಬಟ್ ಅವ್ರಿಗೆ ಇನ್ನೂ ಸೌಲಭ್ಯ ಕೊಡೋಕ್ಕಾಗಲ್ಲ. ಈ ಎಲ್ಲ ಕಾರಣದಿಂದ ನಿಮ್ಮ ಆಧಾರ್ ಕಾರ್ಡ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗ್ತದೆ, ಮತ್ತು ನಿಮ್ಮ ಬ್ಯಾಂಕ್ ಡೀಟೇಲ್ ಇಷ್ಟಿತ್ತಂದ್ರೆ ನೀವು FID ಹಾಕಬೇಕಾದ್ರೆ ಸಾಧ್ಯ ಆಗ್ತದೆ. ಇವತ್ತು ಈ ಪರಿಹಾರ ಏನು ಸರ್ಕಾರದಿಂದ ಪರಿಹಾರ ಕೊಡೋಕೆ ಸಾಧ್ಯ ಆಗ್ತದೆ ಅಥವಾ